ಹೆಸರು ವೀಣಾ ಅಂತ. ವೀಣಾ 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 ಅವರೇ ಎಲ್ಲಿಂದ ಬಂದಿರೋದು? ಶಿವಮೊಗ್ಗ. ಶಿವಮೊಗ್ಗ. ಹುಡುಗ ಏನಾಗಬೇಕು? ನಮ್ಮ ಅಕ್ಕನ ಮಗ. ಅಕ್ಕನ ಮಗ. ಓಕೆ, ಚೈಲ್ಡ್ಹುಡ್ ನೋಡಿದ್ದೀರಾ ಹಾಗಾದ್ರೆ? ಹಾಂ, ನೋಡಿದ್ದೀವಿ ಮೇಡಮ್, ತುಂಬ ನೋಡಿದ್ದೀವಿ. ಓಕೆ, ಚೈಲ್ಡ್ಹುಡ್ ಮೆಮೊರೀಸಲ್ಲಿ ತುಂಬ ಚೆನ್ನಾಗಿ ನೆನಪಿರುವಂಥ ಮೆಮೊರಿ ಯಾವುದು ಅವ್ರ ಬಗ್ಗೆ? ಅವ್ರ ಬಗ್ಗೆ ಒಳ್ಳೆ ಮೆಮೊರಿ. ಯಾವುದು ಮೇಡಮ್? ಒಳ್ಳೇದಂದರೆ ಒಟ್ಟು ಸೈಲೆಂಟ್ ಹುಡುಗ, ಜಾಸ್ತಿ ಹಠ ಇಲ್ಲ. ಮೇಡಮ್ ಅವ್ರನ್ನ ನೋಡಿದರೆ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಹೇಳ್ಬೋದು ಸೈಲೆಂಟ್ ಇದ್ದಾರೆ ಅಂತೇಳಿ. ಅದು ಬಿಟ್ಟು ಅಲ್ಲ, ಅದು ಬಿಟ್ಟು ಅಂದರೆ ಸಿಟ್ಟು ಇದೆ, ಅದು ತುಂಬ ಕಮ್ಮಿ ಸಿಟ್ಟು. ಸೈಲೆಂಟ್ ಆಗಿದ್ದಾರೆ, ವೈಲೆಂಟ್ ಆದರೆ ಯಾರೂ ಎದುರಿಸೋಕ್ಕಾಗಲ್ಲ ಅಂತ. ಓಕೆ, ಅದು ಬಿಟ್ಟು ಟಾಪ್ ಸೀಕ್ರೆಟ್ ಮೇಡಮ್, ಇವಾಗ ಕದ್ದಿರೋದಿರ್ಬೋದು, ಬೈದಿರೋದಿರ್ಬೋದು, ಸ್ಕೂಲಿರೋ ಚಕ್ಕರ್ ಹೊಡೆದಿರೋದಿರ್ಬೋದು, ಅಥವಾ ಎಲ್ಲರೂ ಸುಳ್ಳು ಹೇಳಿ ಬೇರೆ ಜೊತೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿರೋದಿರ್ಬೋದು. ಅವನಿಗೆ ಒಂದು ಏನಾರು ವಸ್ತು ಕೊಟ್ಟರೆ ಅದು ಅವನಿಗೆ ಬೇಕು ಫುಲ್ಲು. ಹಾಂ, ಓಕೆ. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಅವನು ತಿನ್ನಲ್ಲ, ಬೇರೆಯವ್ರಿಗೆ ತಿನ್ನೋಕೆ ಕೊಡ್ತಿರ್ಲಿಲ್ಲ. ನೋ ಶೇರಿಂಗ್. ಚರಂಡಿ. ಇದು ಟಾಪ್ ಸೀಕ್ರೆಟ್, ಅದಕ್ಕೆ ಹೇಳೋದು. ಹೇಳಿದ್ದು ಅದು ಅದು ಗೊತ್ತಿದೆ ಮೇಡಮ್. ಸಣ್ಣವನಿದ್ದಾಗ ಬೇರೆಯವ್ರಿಗೆ ತಿನ್ನೋಕೆ ಕೊಡ್ತಿರ್ಲಿಲ್ಲ, ಅವನಿಗೆ ಸಿಕ್ಕಿಲ್ಲ ಅಂದರೆ ಯಾರು ತಿನ್ನಬೇಡಿ, ನಾನು ಹೋಗಿ ಚರಂಡಿಗೆ ಹಾಕ್ತೀನಿ. ಭಾಳ ಒಳ್ಳೆ ಅಭ್ಯಾಸ ಮೇಡಮ್, ಭಾಳ ಒಳ್ಳೇದಲ್ವಾ? ಓಕೆ, ಈಗ ಅವ್ರ ಅಪ್ಪಾಜಿ ಬಗ್ಗೆ ಹೇಳೋದಾದರೆ, ಪಾಂಡುರಂಗ ಸರ್ ಬಗ್ಗೆ ನಾವು ಇಷ್ಟೊತ್ತು ಮಾಹಿತಿ ತೊಗೊಂಡಿರೋ ಪ್ರಕಾರ ಆದಷ್ಟು ಅವ್ರ ಶ್ರೀಮತಿಯನ್ನು ಹೆಚ್ಚಾಗಿ ನೆನೆಸ್ಕೋತಾರೆ ಅಂತ ಕೇಳ್ಪಟ್ವಿ. ಅದೊಂದು ಅವರಿಗೆ ತುಂಬಲಾಗಿರೋದಂತಹ ನಷ್ಟ ಅಂತ ಹೇಳ್ಬೋದು. ಅದನ್ನು ರೀಪ್ಲೇಸ್ ಮಾಡಿರೋದು ಅವ್ರ ಮಗನೇ, ಅಷ್ಟು ಪ್ರೀತಿಯಿಂದ ಅವ್ರು ನೋಡ್ಕೊತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಈಗ ನೀವು ಅವರಿಗೆ ಯಾವ ರೀತಿ ಧೈರ್ಯ ತುಂಬಿ ನೀವು ಮದುವೆ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದೀರಾ? ಧೈರ್ಯ ಅಂದರೆ ಅದೇ ಅಕ್ಕ ಇದ್ದಿದ್ರೇ ಒಂದು ಇದಾಗ್ತಿತ್ತು, ಅಂದರೆ ಅದು ಬೇರೆದೇ. ಹಾಂ, ಹೌದು. ಆದರೂ ನಮ್ಮ ಭಾವ ನನ್ನ ಮಗನ ಮಾಡಬೇಕು ಅಂದರೆ ಅವ್ರ ಮನಸ್ಥಿತಿ ಗಟ್ಟಿ ಮಾಡ್ಕೊಂಡಿದ್ದಾರೆ. ಓಕೆ, ಅಕ್ಕನಿಗಂದ್ರು ತುಂಬ ಪ್ರೀತಿ ಮಾಡ್ತಿದ್ರು, ತುಂಬ ಅಂದರೆ ಅವರು ಅಕ್ಕನಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಹಂಗೆ ಇವಾಗ ಅಕ್ಕ ಇಲ್ಲ, ನನ್ನ ಕರ್ತವ್ಯ ನಮ್ಮ ಮಗನಿಗೆ ನಾನು ನೋಡಬೇಕು ಮಾಡಬೇಕು ಅನ್ನೋದು ಅವರಲ್ಲಿ ತುಂಬ ಗಟ್ಟಿನೂ ಮನಸ್ಸು ಮಾಡ್ಕೊಂಡಿದ್ದಾರೆ. ಅದೇ ಅವ್ರು ಧೈರ್ಯ ತಂದ್ಕೊಂಡಿದ್ದಾರೆ ಮೇಡಮ್. ಹತ್ರ ನಾವೇನು ಹೇಳೋದು ಬೇಡ. ಓಕೆ ಮೇಡಮ್, ನೀವೇನಾಗ್ಬೇಕು ಮೇಡಮ್ ಹುಡುಗಂಗೆ? ನಾನು ಚಿಕ್ಕಮ್ಮನೇ ಒಂದೇ. ಓಕೆ, ಸೊ ಇಬ್ಬರು ಚಿಕ್ಕಮ್ಮಸ್. ಮೇಡಮ್, ನಿಮ್ಮ ಹೆಸರು? ಉಷಾ ಅಂತೇಳಿ. ಓಕೆ, ಅವ್ರೇನೋ ಹೇಳಿದ್ರು ಶೇರಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು, ನಿಮಗೇನು ಗೊತ್ತಾ ಸೀಕ್ರೆಟ್? ನಮಗೇನು ಗೊತ್ತಿಲ್ಲ, ಆದರೂ ನಮ್ಮ ಅಕ್ಕನ ಮಗನ ಮದುವೆ ಎಲ್ಲ ಭಾಳ ಖುಷಿಯಿಂದ ಮಾಡೋಕ್ಕೆ ಬಂದಿದ್ದೀವಿ ನಾವು. ಎಲ್ಲ ಮಕ್ಕಳು ಬೆಳೆದಂಗೆ ಅವನು ಚೆನ್ನಾಗಿ ಬೆಳೆದಿದ್ದಾನೆ. ಈಗ ನಮ್ಮ ಮಕ್ಕಳು ಹೆಂಗೆ ಈಗ ಎಲ್ಲರೂ ಒಂಥರ ಒಂದು ಇದ್ರೊಳಗೆ ಬೆಳೆದಿದ್ದಾರಲ್ಲ, ಕಲ್ತಿದ್ದಾರೆ. ನೀವೇನಾಗಬೇಕು ಹುಡುಗಂಗೆ? ಅಕ್ಕ ಆಗಬೇಕು. ಅಕ್ಕ ಆಗಬೇಕು. ನೀವೆಲ್ಲಿರೋದು? ಬಂಕಾಪುರದಲ್ಲಿರೋದು, ಹಾವೇರಿ ಡಿಸ್ಟ್ರಿಕ್ಟ್. ಇವ್ರ ಸಿಸ್ಟರು, ನಮ್ಮ ತಾಯಿಗೆ ಯಂಗರ್ ಸಿಸ್ಟರ್ಸು. ಓಕೆ, ಇವರು ಎಲ್ಡರ್ ಸಿಸ್ಟರ್. ಓಕೆ ಮೇಡಮ್, ಈಗ ಆಲ್ರೆಡಿ 1.5 ತಿಂಗಳಿಂದ ಸಾಕಷ್ಟು ತಯಾರಿಯಲ್ಲಿ ಇದ್ದೀರಾ ಮದುವೆಯಲ್ಲಿ. ಸೊ ಏನೆಲ್ಲ ಮರ್ತಿದ್ದೀರಿ, ಏನೆಲ್ಲ ತಂದಿದ್ದೀರಿ ಅಂತ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಿ? ಆಲ್ಮೋಸ್ಟ್ ಎಲ್ಲ ತಂದಿದ್ದೀವಿ. ಯಾವುದು ಮಿಸ್ ಆಗಿಲ್ಲ? ಫೋನ್ ಮಾಡಿ ತರಿಸೋ ಅಂಥದ್ದು? ಇಲ್ಲ ಅಂಥದ್ದೆಂತ ತಂದಿದ್ದೀವಿ. ಓಕೆ, ಎಲ್ರಿಗೂ ಒಂದು ಮದುವೆ ಅಂದರೆ ಒಂದು ಕನಸಿರುತ್ತೆ ಮೇಡಮ್, ಇದೇ ಥರ ಆಗಬೇಕು, ಈ ಥರ ನಡಿಬೇಕು ಅಂತೇಳಿ. ಸೊ ನಾವು ನೋಡಿರೋ ಹಾಗೆ ಎಲ್ಲರೂ ಸ್ನೇಹಿತರು ಭಾಳ ಜನ ಬಂದಿದ್ದಾರೆ. ಸೊ ರಿಲೇಟಿವ್ಸ್ ಅನ್ನೋದು ನಮ್ಗೆ ಈ ಭಾಗದಲ್ಲಿ ಅಷ್ಟೇ ಸಿಕ್ಕಿದ್ರು. ಓಕೆ, ಎಲ್ಲರ ಜೊತೆಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಓಕೆ, ಎಷ್ಟು ಜನ ಮಕ್ಕಳು ಮೇಡಮ್ ನಿಮಗೆ? 2 ಜನ. ಮಗಳು ಜಾಬ್ ಮಾಡಿದ್ದಾಳೆ, ಫಾರ್ಮಸಿ ಆಗಿದೆ. ಮಗ BCom ಸೆಕೆಂಡ್ ಇಯರ್. ಓಕೆ, ನಾವು ಈ ಗೇಮ್ಸ್ ಆಡಿಸಿದ್ರೆ, ಇಲ್ಲಿ ಫನ್ ಮಾಡಿದ್ರೆ, ಡ್ಯಾನ್ಸ್ ಮಾಡಿಸಿದ್ರೆ ಜಾಯ್ನ್ ಆಗ್ತೀರಾ? ಓಕೆ, ಆಗ್ತೀವಿ. ಏನೂ ತೊಂದರೆ ಇಲ್ಲ, ಟೆನ್ಷನ್ ಏನೂ ಕೊರತೆ ಇಲ್ಲ, ಟೆನ್ಷನ್ ಸೈಡಿಗೆ ಇಡ್ತೀರಿ. ಓಕೆ ಮೇಡಮ್, ನಿಮ್ಮ ಹೆಸರು ಏನಂದ್ರಿ? ಶಶಿಕಲಾ. ಓಕೆ, ಪೂಜಾ ಅವರು ನಮ್ಗಾಗಲೇ ಆಲ್ರೆಡಿ ಅಲ್ಲಿ ಪರಿಚಯ ಆಗಿದ್ದಾರೆ. ಅವ್ರ ಸೀಕ್ರೆಟ್ಸ್ ಎಲ್ಲ ನಮ್ಗೆ ಹೇಳಿದ್ದಾರೆ, ಏನೇನು ತರಲೆ ಮಾಡಿದ್ರು ಸರು, ಚೈಲ್ಡ್ಹುಡ್ ಮೆಮೊರೀಸ್ ಹೇಗಿತ್ತಂತ ಶೇರ್ ಮಾಡಿದ್ದಾರೆ. ನಾವು ಅವ್ರ ಮುಂದೆ ರಿವೀಲ್ ಮಾಡಲ್ಲ, ಸರ್ ವಿಡಿಯೋದಲ್ಲಿ ನೋಡಲಿ ಅಂತ ನಮ್ಮ ಆಶಯ ಅಷ್ಟೇ ಅದು. ಓಕೆ ಪೂಜಾ ಅವರೇ, ಅಲ್ಲಿ ಹೇಳಿದ್ದು ಬಿಟ್ಟು ಹೊರತಾಗಿ ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ನಮಗೆ ಕೊಡೋದಾದ್ರೆ? ಆ ಥರ ಏನೂ ಇಲ್ಲ, ಬಟ್ ಎಲ್ಲರೂ ಹ್ಯಾಪಿಯಾಗಿ ಎಂಜಾಯ್ ಮಾಡೋಣ ಅಂತ. ಓಕೆ ಪೂಜಾ ಅವರೇ, ಮುಂಚೆ ಚೈಲ್ಡ್ಹುಡ್ಡೇ ಹುಟ್ಟಿದ್ದು ಒಂದೇ ಒಂದೇ ಏಜಲ್ಲಿ ಹುಟ್ಟಿದ್ದು. ಇಬ್ಬರು ಸೇಮ್ ಏಜ್. ಹಂಗಾರೆ ಹೌದಾ? ಹಂಗಾರೆ ಏನು ತರಲೆ ನಿಮಗೆ ನೆನಪಿದೆ? ತಲೆಗಿಂತ ಆ್ಯಕ್ಚುಲಿ ನಾನು ಅವನು ಇಬ್ಬರು ಸೈಲೆಂಟೇ, ಬಟ್ ಜೊತೆಗೆ ಮಾತಾಡ್ತಿದ್ವಿ, ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಕಾಮನ್ ಪಾರ್ಟ್ನರ್ಸ್, ಕ್ಯಾರಮ್ ಬೋರ್ಡ್ ಪಾರ್ಟ್ನರ್. ಓಕೆ, ಕೇರಮ್ ಬೋರ್ಡ್ ಪಾರ್ಟ್ನರ್ಸ್. ಓಕೆ, ಗೇಮ್ಸಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ? ಇಬ್ಬರು ಚೆನ್ನಾಗಿ ಆಡ್ತಾರೆ. ಹಾಯ್, ಏನು ಹೆಸರು? ಧೀರಜ್. ಏನು ಓದ್ತಾ ಇದೆಯಾ? 8th. ಎಲ್ಲಿ? ದಾವಣಗೆರೆ. ಯಾವ ಸ್ಕೂಲ್? ಬಾಪೂಜಿ. ಓಕೆ, ಯಾವುದು ನಿನ್ನ ಫೇವ್ರೇಟ್ ಸಬ್ಜೆಕ್ಟ್? ಸೈನ್ಸ್. ಓದೋದು ಇಷ್ಟನಾ ಇಲ್ವಾ? ಇಷ್ಟ. ಮಮ್ಮಿ ಎಲ್ಲಿದ್ದಾರೆ?
ನೀವು 2 ನಿಮಿಷ ಅವ್ರನ್ನ ನೋಡಂಗಿಲ್ಲಪ್ಪ, ನೀವು ಮುಂದೆ ಬಾ. ಅಲ್ಲ, ಅದಕ್ಕೆ ನಾನು ಅವ್ರನ್ನ ನೋಡ್ಬಿಡಿ. ಬೆಸ್ಟ್ ಟೀಚರ್? ಈಗ ಹಿಂದಿ ಮ್ಯಾಮ್ ಬೆಸ್ಟ್ ಟೀಚರ್. ಓಕೆ, ಹೆಸ್ರೇನು ಅವ್ರದ್ದು? ಗೀತಾ ಮ್ಯಾಮ್. ಇದು ಮಿಡ್ ಟರ್ಮ್ ಆಯಿತು. ಮಿಡ್ ಟರ್ಮಲ್ಲಿ ಎಷ್ಟಾಯಿತು? 60%. ಯಪ್ಪ, ಮನೆಯಲ್ಲೂ ಸ್ಕೂಲ್ಗೆ ಹೋದ್ರು ಅದೇ ಪ್ರಶ್ನೆ, ಇಲ್ಲೂ ಅದೇ ಪ್ರಶ್ನೆನ ಅನ್ಕೋಬೇಡ. ಓಕೆ ಬಾ, ಕಾಮ್ ಆಗಿರೋ. ಮದುವೆಲಿ ಏನೇನು ಡ್ರೆಸ್ ತೊಗೊಂಡಿದ್ಯಾ ಹಾಕ್ಕೊಳ್ಳೋಕ್ಕೆ? ಒಂದು ಸಂಜೆಗೆ ಕ್ಯಾಶುವಲು, ಬೆಳಗ್ಗೆ ಫಾರ್ಮಲ್ಸ್ ತಗೊಂಡು. ಯಾವ ಕಲರ್? ಫಾರ್ಮಲ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟು, ಕ್ಯಾಶುವಲ್ ಕ್ರೀಮ್ ಪ್ಯಾಂಟ್, ಗ್ರೀನ್ ಟಿ ಶರ್ಟ್. ನಾವು ಏನೇ ಕೇಳಿದ್ರು ತಮಾಷೆಯಾಗಿ ಕೇಳಿರ್ತೀವಿ, ಖುಷಿಯಾಗಿ ಹೋಗೋದಷ್ಟೇ ನಮ್ಮ ಉದ್ದೇಶ. ಈಗ ನಾವು ನಿಮ್ಮ ಬಗ್ಗೆ ತಿಳ್ಕೊಂಡಿರೋ ಹಾಗೆ ಸಿಕ್ಕಾಬಟ್ಟೆ ಸೈಲೆಂಟು, ಆದಷ್ಟು ಕರ್ನಾಟಕದಲ್ಲಿ ಸಮಯ ಕಳೆದಿರೋದು ಭಾಳ ಕಡಿಮೆ, ವಿದೇಶದಲ್ಲೇ ಜಾಸ್ತಿ ಸಮಯ ಕಳೆದಿದ್ದೀರಾ ಅಂತ. ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಪರಿಚಯ ಮಾಡ್ಕೊಳೋದಾದರೆ ಹೇಗೆ? ನಮ್ಮದು ದೊಡ್ಡ ಕುಟುಂಬ. ನಮ್ಮ ತಾಯಿ ಸೈಡು ಅವರು 9 ಸಿಬ್ಲಿಂಗ್ಸು. ಓಕೆ. ನಮ್ಮ ತಂದೆ ಸೈಡು 7 ಸಿಬ್ಲಿಂಗ್ಸು. ಸೊ ಕಸಿನ್ಸು ಮತ್ತು ಲೈಕ್ ಫ್ಯಾಮಿಲಿ ಅವರೆಲ್ಲ ಆಲ್ರೆಡಿ ದೊಡ್ಡವರಾಗಿ ಭಾಳ ಜನ ಮದುವೆ ಆಗಿದೆ. ಅವರು ಕೂಡ ನಮ್ಮ ಅತ್ತೆಯವರು, ನಮ್ಮ ಆಂಟಿಯವರೆಲ್ಲ ಗ್ರ್ಯಾಂಡ್ ಕಿಡ್ಸ್ ನೋಡಿದ್ದಾರೆ ಆಲ್ರೆಡಿ. ಸೊ ಇದು ದೊಡ್ಡ ಕುಟುಂಬ. ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ ಅಂತ ಹೇಳ್ಬೋದು. ಸರ್, ಈಗ ನಿಮ್ಮ ಮದುವೆ ತಯಾರಿಯಲ್ಲಿ ಸಾಕಷ್ಟು ಜನ ಎಲ್ಲ ಭಾಗಿಯಾಗಿದ್ದಾರೆ. ಅದನ್ನು ಬಿಟ್ಟು ಈಗ ಒಂದು ಹುಡುಗ ಆಗಿ ನಿಮ್ದೊಂದು ಕನಸಿರುತ್ತೆ, ಮದುವೆ ಹೀಗೆ ಆಗಬೇಕಂತ. ಅದೇ ರೀತಿ ನಡೀತಾ ಇದೆಯಾ, ಅಥವಾ ಇಲ್ಲ ನಾನು ತುಂಬ ಸಿಂಪಲ್ ಆಗಿದ್ದೀನಿ, ನಾನು ಸಿಂಪಲಾಗಿ ಮದುವೆ ಆಗಬೇಕಂತ ವಿಷನ್ಸ್ ಏನಾದ್ರು ಇದೆಯಾ? ನಾನು ಸಿಂಪಲ್ಲಾಗಿ ಮದುವೆ ಆಗಬೇಕು ಅಂತ ನಂದು ಯಾವಾಗಲೂ ಆಸೆ ಇತ್ತು. ಅದೇ ಥರ ಸಿಂಪಲ್ಲಾಗಿ ಮದುವೆ ಮಾಡ್ಕೊತಾ ಇದ್ದೀನಿ. ಓಕೆ ಸರ್, ಯಾಕೆ ಆಡಂಬರದ ಮದುವೆ ಯಾಕೆ ಬೇಡ? ಆಡಂಬರದಲ್ಲಿ ಆ ಮೂಮೆಂಟಲ್ಲಿ ಸೆಲೆಬ್ರೇಷನ್ ಇರುತ್ತೆ, ಬಟ್ ಅದನ್ನು ನೀವು ಹಿಂತಿರುಗಿ ನೋಡಿದಾಗ ಅದು 2 ಥರ ಫೀಲಿಂಗ್ ಬರುತ್ತೆ. ಯಾಕೆ ಖರ್ಚು ಮಾಡಿದ್ವಿ ಮತ್ತು ಅಷ್ಟು ನೆಸೆಸರಿ ಇತ್ತಾ ಅಂತ. ಸೊ ಅದ್ರ ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿದ್ರೆ ಅದೇ ಸೆಲೆಬ್ರೇಷನ್ನು. ಸೊ ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡ್ರೆ ಅದೇ ಸಾಕು ಅಂತ. ಸೊ ಒಂದು ಕನಸನ್ನು ಕಂಡಿದ್ದೀರಾ, ಅದೇ ಕನಸಿನ ಪ್ರಕಾರ ಮದುವೆ ಕೂಡ ಆಗ್ತಾ ಇದೆ. ನೀವು ಬಯಸಿದಂತೆ ಇರುವಂತಹ ಹುಡುಗಿನೇ ನೀವು ಆಯ್ಕೆ ಮಾಡಿದ್ದೀರಾ, ಅಥವಾ ತಂದೆ ತಾಯಿ ನೋಡಿದ್ರು ಅಂತ ಕಮಿಟ್ ಆಗಿದ್ದೀರಾ? 2. ಹೌದು. ಓಕೆ. ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಸರ್ ನೀವು ಏನನ್ನು ತುಂಬ ಮಿಸ್ ಮಾಡ್ಕೊತೀರಾ? ಯಾಕೆಂದರೆ ನೀವು ವಿದೇಶದಲ್ಲಿರುವಂಥವ್ರು, ಸೊ ಸ್ವದೇಶದಲ್ಲಿ ಸಾಕಷ್ಟು ಮಿಸ್ ಮಾಡ್ಕೊತಾ ಇರ್ತೀರಾ. ಮಾಡ್ಕೊತಾ ಇರೋದಾದರೆ ಏನೇನು ಮಾಡ್ಕೊತಾ ಇದ್ದೀರಾ? ನಾನು 10 ವರ್ಷದಿಂದ US ಅಲ್ಲಿದ್ದೀನಿ ಈಗ. ಬಟ್ ನಾನು ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಹೈಸ್ಕೂಲು ಕಾಲೇಜ್ ಎಲ್ಲ ಮುಗಿಸಿದ್ದಿಲ್ಲೇ ಅಲ್ವಾ. ಎಲ್ಲಿ ಸರ್, ಎಲ್ಲಿ? ಹರಿಹರದಲ್ಲಿ. ಫಸ್ಟು ನಾನು 7th ಸ್ಟ್ಯಾಂಡರ್ಡ್ ತನಕ ಚಿಕ್ಕಜಾಜೂರಲ್ಲಿ ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲಿ. ಬಟ್ ನಾನು ಭಾಳ ಮಿಸ್ ಮಾಡೋದು ಗೌರ್ಮೆಂಟ್ ಸ್ಕೂಲ್ ಸೆಟ್ಟಿಂಗೆ, ಆ್ಯಕ್ಚುಲಿ ಪ್ರೈಮರಿ ಸ್ಕೂಲ್. ಸರ್, ಎಲ್ರಿಗೂ ಒಂದು ಗುಡ್ ಮೆಮೊರಿ ಸರ್ ಗೌರ್ಮೆಂಟ್ ಸ್ಕೂಲ್. ಏನಕ್ಕೆ? ಯಾಕಂದರೆ ಭಾಳ ಶಿಸ್ತಿತ್ತು. ಅದು ಶಿಸ್ತು ಮಾಡೋದಕ್ಕೆ ನಮ್ಮ ಹತ್ರನೇ ಕ್ಲಾಸಲ್ಲಿ ಬೆಂಚ್ ತರಿಸ್ಬೇಕಂದ್ರು, ಕಸ ಹೊಡಿಬೇಕಂದ್ರೆ ಎಲ್ಲ ನಮ್ಮ ಕಡೆಯಿಂದಲೇ ಮಾಡಿಸ್ತಾಯಿದ್ರು. ಅದಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಇರುವಂತಹ ವಿಲ್ ಪವರು ಪ್ರೈವೇಟ್ ಸ್ಕೂಲಲ್ಲಿ ಇಲ್ಲ ಅನ್ನೋದು ಒಂದಿದೆ ಸರ್, ಅದು ಒಪ್ಕೊತೀರಾ? ಈಗಿನ ಸಿಸ್ಟಮ್ ಹೇಗಿದೆ ಅಂತ ಗೊತ್ತಿಲ್ಲ ಮೇಡಮ್, ಬಟ್ ಮುಂಚೆ ಆಗಿತ್ತು. ಯಾಕಂದರೆ ಟೀಚರ್ಸ್ ಕೂಡ ಭಾಳ ಸೀರಿಯಸ್ ಆಗಿದ್ದರು, ಮತ್ತು ಅದ್ರ ಜೊತೆ ಅವ್ರು ಫನ್ ಕೂಡ ಆಗಿದ್ರು. ಲೈಕ್ ಹೊಸ ಸ್ಟೋರೀಸ್ ಎಲ್ಲ, ಅವ್ರ ಹಳೆ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾಯಿದ್ರು. ಅದ್ರ ಜೊತೆ ಕ್ರಿಯೇಟಿವ್ ಆಗಿ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಈಗಿನ ಸಿಸ್ಟಮ್ ಒಳಗೆ ಅದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಅದು ಮಿಸ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಓಕೆ, ರಿಯಲ್ ಫ್ಯಾಕ್ಟ್ ಸರ್, ಅದು ಇರೋದೇ ಆಗಿದೆ. ಯಾಕಂದರೆ ನಾವು ಈಗಿಲ್ಲ, ಸ್ಥಳೀಯವಾಗಿರೋದ್ರಿಂದ ನಮಗೆ ಕಂಪ್ಯಾರಿಸಮ್ ಗೊತ್ತಾಗ್ತಾ ಇದೆ. ಖುಷಿ ಏನು ಅಂತಂದರೆ ನಿಮ್ಮ ಮದುವೆಯಲ್ಲಿ ಸಾಕಷ್ಟು ಹಳೆಯ ನೆನಪುಗಳು ನಮಗೆ ಸಿಕ್ಕಿದ್ವು, ಹಳೆಯ ಜೋಡಿಗಳ ನೆನಪುಗಳು ಸಿಕ್ಕಿದ್ವು. ನಿಮ್ಮ ಮೇ ಬಿ ನೀವು ಆ ವೀಡಿಯೋಸ್ನ ನೋಡಿದ್ರೆ ತುಂಬ ಖುಷಿ ಪಡ್ತೀರಾ, ಒಳ್ಳೆ ಮೆಮೊರಿಯಾಗಿ ಉಳಿಯುತ್ತೆ ಅಂತ ಹೇಳಬಲ್ಲೆ ನಾನು. ಈಗ ನಮ್ಮಷ್ಟೇ ಕುತೂಹಲ ನಿಮಗೂ ಇದೆ ಅನ್ನೋದಾಯಿತು. ಸರ್, ಈಗ ಅವ್ರಿಗೆಲ್ರಿಗೂ ಒಂದು ಪ್ಲಾನ್ಸ್ ಇದೆ. ಮದುವೆ ಮನೆ ಅಂದರೆ ಸಾಕಷ್ಟು ಮದುವೆಗಳು ಹೋಗಿರ್ತಾರೆ, ಇದೇ ಥರ ಮದುವೆಗಳಿರುತ್ತೆ, ಹಿಂಗೆ ಹೋಗ್ತೀವಿ ಬರ್ತೀವಿ ಅನ್ನೋದು ಒಂದು ಕಾಮನ್ ವಿಷನ್ ಇದೆ ಅವ್ರಿಗೆ. ನಿಮ್ಮ ತಲೆಯಲ್ಲಿ ಏನಿದೆ ಓಡ್ತಾ ಇದೆಯಾ? ಹುಡುಗಿ ಮನೆಯವ್ರು ಹಿಂಗೆ ರಿಸೀವ್ ಮಾಡ್ಕೋಬೋದು, ಈ ಥರ ಇರುತ್ತೆ ಅಂತದ್ದು ಏನಾದ್ರು ಪ್ಲಾನ್ಸ್ ಇದೆಯಾ? ಅದು ನಾವು ಏನಂತ ಹೇಳಿದ್ದೀವಿ ಅಂದರೆ ಸರ್ಪ್ರೈಸ್ ಆಗಿ ಇರಲಿ ಅಂತ ಹೇಳಿದ್ದೀವಿ. ಅದು ಸರ್ಪ್ರೈಸ್ ಆಗಿ ಇರಲಿ, ನಮಗೂ ಗೊತ್ತಿಲ್ಲ. ಓಕೆ, ಸರ್ಪ್ರೈಸ್. ಹಂಗಾದ್ರೆ ನಿಮ್ಮ ಜೊತೆಗೆ ನಾವು ಸರ್ಪ್ರೈಸ್ ನೋಡೋದಕ್ಕೆ ಕಾಯ್ಕೊಂಡಿದ್ದೀವಿ. ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾದರೆ ಸರ್, ನಾನು ಈಗ ತಿಳ್ಕೊಂಡಿರೋ ಹಾಗೆ, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಿಮ್ಮ ತಂದೆಯವರು ತುಂಬ ಸ್ನೇಹಜೀವಿ. ಯಾಕಂದರೆ ಅವ್ರ ಫ್ರೆಂಡ್ ಸರ್ಕಲ್ ತುಂಬ ಮಾಹಿತಿ ಕೊಟ್ಟಿದ್ದಾರೆ ಅವ್ರ ಬಗ್ಗೆ. ನೀವು ಚಿಕ್ಕಂದ್ರಿಂದ ಅವ್ರ ಜೊತೆಲಿ ಇದ್ದಂಥವ್ರು, ಅವ್ರ ಬಗ್ಗೆ ಹೇಳೋದಾದರೆ? ನಾನು ಕೂಡ ಅವ್ರ ಫ್ರೆಂಡ್ ಅಂತಲೇ ಅನ್ಕೊತೀನಿ ಅಷ್ಟೇ.
ಆಸ್ ಎ ಫ್ರೆಂಡ್ ಮಾತೇ ಇಲ್ಲ ಸರ್, ಮುಂದೆ ಮಾತಾಡುವಂಥ ಮಾತೇ ಇಲ್ಲ. ಖುಷಿಯಾಗಿರಿ, ನಿಮ್ಮ ಬಾಂಧವ್ಯ, ನಿಮ್ಮ ಕುಟುಂಬ ಹಾಗೆ ನಿಮ್ಮ ಮುಂದಿನ ಹಾದಿ ಸುಖಮಯವಾಗಿರಲಿ ಅಂತ ಆಶಿಸ್ತಾ ಮತ್ತೆ ಭೇಟಿ ಆಗ್ತೀವಿ. ಸಾಕಷ್ಟು ತರಲೆ ಕ್ವಶನ್ಸ್ ಕೇಳ್ತೀವಿ, ಇದು ಡಿಸೆಂಟ್ ಆಗಿತ್ತು. ಸೊ ಮುಂದೆ ಹೋಗ್ತಾ ಇದೇ ಥರ ನಿಮ್ಮ ಸಹಕಾರ ಇರಲಿ, ನಿಮ್ಮ ಜೊತೆ ನಾವು ಕೂಡ ಈ ಮದುವೆನ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫಸ್ಟು ಯಾವುದಾದ್ರು ಒಂದು ಒಳ್ಳೆ ಸಾಂಗ್ನ ಪ್ಲೇ ಮಾಡೋಣ, ಅದು ಮದುಮಗನಿಂದನೇ ಒಂದು ಸಾಲನ್ನ ಹೇಳ್ಸೋಣ ಅನ್ನೋದು ನನ್ನ ಆಸೆ. ಸೊ ಯಾವುದಾದ್ರೂ ಸರ್, ಯಾವುದಾದ್ರೂ ನಿಮ್ಮ ಫೇವ್ರೆಟ್ ಮೂವಿ, ಹೀರೋದು ಅಥವಾ ಹಿಂದಿ ಆದರೂ ಪರವಾಗಿಲ್ಲ, ಇಲ್ಲಿ ಭಾಷೆಯ ಅಂತರವಿಲ್ಲ, ಯಾವುದಾದ್ರೂ ಒಂದು ಸಾಂಗ್ ಜೋರಾಗಿ. ಇಲ್ಲ, ನಾನು ಹಾಡು ಹೇಳೋಕ್ಕಿಂತ ಮುಂಚೆ ಹೇಳಿ. ನಾನು ಸಣ್ಣವನಿದ್ದಾಗಲಿಂದ ನೋಡಿದಾಗೆ ನನ್ನ ಸಿಸ್ಟರ್ ಪೂಜಾ ಅವರು ಸಂಗೀತ ಗಾಯಕಿ, ಅವರಿಂದಲೇ ಸ್ಟಾರ್ಟ್ ಮಾಡಬೇಕಂತ ನನ್ನ ಕೋರಿಕೆ. ಸರ್ ಹುಡುಗ ಸ್ಮಾರ್ಟ್ ಅಂತ ಕೇಳಿದ್ವಿ, ಇಷ್ಟು ಸ್ಮಾರ್ಟ್ ಅಂತ ಗೊತ್ತಿರಲಿಲ್ಲ ಸರ್. ಓಕೆ ಪೂಜಾ ಅವರೇ, ನಿಮ್ಮಿಂದನೇ ಪ್ರಾರಂಭ. ಇದು ಆರಂಭದ ಒಂದು ಪ್ರಾರ್ಥನೆಯನ್ನು ಹೇಳುತ್ತೇನೆ ನಾನು. ಗಣಪತಿಯ ಪ್ರಾರ್ಥನೆ ಇದು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ. ಥ್ಯಾಂಕ್ ಯು. ಯಾ ಅಕ್ಷರ ಒಳ್ಳೆ ಅದ್ಭುತ ಗಾಯನ. ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೆ ಚೆಲುವೆ ಚೆಲುವಿನ ಒಲವೇ. ಅಲ್ಲ ಈ ಕಡೆ ಎನರ್ಜಿ ಕೊಡ್ಬೇಕಪ್ಪ, ಅವ್ರು ಸಾಂಗ್ ಹೇಳ್ಬಿಟ್ರೆ ನಿಮ್ಮ ಪರವಾಗಿ. ವಾ ವಾ ರೈಸ್ ಮಾಡಿ ಹ್ಯಾಂಡ್. ಒಂದೇ ಉಸಿರಂತೆ ಇಂದು ನಾನು ನೀನು ನೀನೇ ನಾನು ಒಂದೇ ಬೇರೆ ಏನು, ಒಂದೇ ಕಡಲಂತೆ ಇಂದು ನಾನು ನೀದ ಸಾರಗ ಬೇರೆ ಏನು, ಬೇರೆ ಅಂದರೆ ಅತ್ತ ಏನು, ಹಾಡೆ ಕೋಗಿಲೆ ಒಂದೇ ಉಸಿರಿನ ಚಂದಿರನನ್ನು ಅಂಜಿಕೆಯನ್ನು ಅಣಕಿಂದೇನು, ಕೇಳೆ ಕೋಗಿಲೆ ನನ್ನ ಕೊರಳಿದ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯವೇ, ಪ್ರೀತಿ 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 ಕೊನೆವೇ ನನ್ನ ಪ್ರಾಣ ಪ್ರೀತಿ. ತೀ ತಾ ತಾ ಈ ಕಡೆ ತಾ. ನೀವು ಆಕ್ಟಿವ್ ಆಗಬೇಕಪ್ಪ, ಇಷ್ಟು ನಿದ್ದೆ ಹೊಡೆದ್ರೆ ನಾವು ನಿದ್ದೆ ದೇವತೆಗೆ ಬ್ರೇಕ್ ಹಾಕ್ತೀವಿ. ತಾ ತಾಯಿ ತಾಯಿ ಲಾಲಿ ಆಡು ಎತ್ತ ತಾಯಿಗೆ ತಾಯಿ. ಅಷ್ಟೇ ಬರೋದು ನನಗೆ. ಅವರು ತಾಯಿ ಸಾಂಗ್ ಹೇಳಿದ್ರು. ತಾಯಿಗೆ ಅಂದರೆ ಗಾ ಅಕ್ಷರ ಕೊಟ್ಟರು. ಈ ಕಡೆ ಹೊಸಬ್ರು ಹೇಳಿ ಗಾ. ನೀವು ಅಂತ್ಯಕ್ಷರಿ ಆಡಿ ಅಂತ ಹೇಳಿದಿರಿ, ಈಗ ಗಾ ಹೇಳಬೇಕು ಬೇಗ. ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗಂಡ ಎಂದರೊಡನೆ ಕೆನ್ನೆ ಕೆಂಪು ಏಕಮ್ಮ, ತುಟಿಯ ಮಿಂಚು ಏನಮ್ಮ. ಮಾ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲೆಯದೋ ಈ ಅನುಬಂಧ. ದ धीरे धीरे प्यार को बढ़ाना है, हद से गुजर जाना है, धीरे धीरे प्यार को बढ़ाना है, हद से गुजर जाना है. ಯಾರಿವಳು ಸೂಜಿನಲ್ಲಿ ಕಣ್ಣವಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಸೂಜಿನಲ್ಲಿ ಕಣ್ಣವಳು. ಓ ಮಲ್ಲಿಗೆ ಓ ಮಲ್ಲಿಗೆ ಸಿರಿದಾಗಿರು ಸದಾ ಸದಾ. डार्लिंग डार्लिंग कम कम डार्लिंग वी को जाली राइड. गाता रहे मेरा दिल, तू ही मेरी मंजिल. गाता रहे मेरा
ದಿಲ್ लड़की है क्या ए वाह वाह इसकी ಅದ ಏ ವಾಹ್ ವಾಹ್ ಮುಂದೆ ಗೊತ್ತಿಲ್ಲ ಯಾರಾದರೂ ಹೇಳಿ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಮುದ್ದು ಬಂಗಾರ ರಾ ಹೇಳಿ. ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಆಗಿದೆಯಾ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ನನ್ನಿರುವೆ ನನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ वादा कर ले साजना तेरे बिना मैं न रहूँ मेरे बिना तू न रहे हो के जुदा ये वादा रहा ना होंगे जुदा ये वादा रहा. ಹಾಡೊಂದು ನಾ ಹಾಡುವೆನು ಪ್ರೇಮ ಗೀತೆಯಲ್ಲಿ ಕವಿತೆಯನು ಬರೆದಿಯನು ನಿನ್ನ ಕಣ್ಣಿನಲ್ಲಿ ಹಾಡೊಂದು ನಾ ಹಾಡುವೆನು. बादल बरसा मीठली सावन को पानी चीसव मौसम छा होंगो सोमाली. ವೀಕ್ಷಕರೇ, ಇಷ್ಟೊತ್ತು ಮದುವೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಜೋಡಿಯಾಗಿದ್ವಿ. ಎಲ್ಲರನ್ನೂ ಆಗಮಿಸಿರುವಂತಹ ಎಲ್ಲ ಕುಟುಂಬಸ್ಥರನ್ನ, ಸ್ನೇಹಿತರನ್ನ, ಮಕ್ಕಳನ್ನು, ಹಾಗೆ ನಮ್ಮ ಗಾಡಿಯ ಡ್ರೈವರ್ ಕೂಡ ಮಾತಾಡಿಸಿದ್ವಿ. ಎಲ್ಲರ ಬಾಯಲ್ಲೂ ಕೇಳ್ತಾ ಇರೋ ಒಂದೇ ಒಂದು ಹೆಸರು ಅಂದರೆ ಪಾಂಡುರಂಗ ಸರ್. ಒಂದು ಮನೆಗೆ ಒಬ್ಬ ಯಜಮಾನ ಎಷ್ಟು ಮುಖ್ಯ ಅನ್ನೋದು ನಮಗೆ ಈ ಕಾರ್ಯಕ್ರಮದ ಮುಖಾಂತರ ನಾವು ನಿಮಗೆ ಪರಿಚಯಿಸ್ತಾ ಇದ್ವಿ. ಪಾಂಡುರಂಗ ಸರ್, ನಾವು ನಿಮಗೆ ನಮ್ಮ ವಾಹಿನಿಯದ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಸರ್ ಫಸ್ಟು ನೀವು ಹೇಗೆ ಬೆಳೆದು ಬಂದ್ರಿ, ಹೇಗಿತ್ತು ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಅದನ್ನು ನಮಗೆ ಹೇಳಿ. ಹಾಗೆ ಇನ್ನೊಂದು ಬೇಜಾರಾದ್ರೂ ಕಹಿ ಸತ್ಯ, ನಿಮ್ಮ ಶ್ರೀಮತಿಯವರು ನಿಮ್ಮ ಜೊತೆಗಿಲ್ಲ. ಇದ್ದಿದ್ರೆ ತುಂಬ ಚೆನ್ನಾಗಿತ್ತು. ನಮಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ. ಆದರೂ ಖುಷಿ ಸಮಾರಂಭದ ದಿನ ಅವ್ರನ್ನ ನೆನೆದು ಅವರ ಆಶೀರ್ವಾದವನ್ನು, ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಆಶೀರ್ವಾದವನ್ನು ಬೇಡ್ತಾ, ನಿಮ್ಮ ಪರಿಚಯ, ಒಂದು ಕಿರು ಪರಿಚಯ ನಮ್ಮ ವಾಹಿನಿಗೆ. ಫಸ್ಟ್ ಆಫ್ ಆಲ್ ನಾವೊಬ್ಬರು ಬರೀ ಇನ್ಶೂರೆನ್ಸ್ ಏಜೆಂಟ್ರು, ಆದರೆ ನಮ್ಮ ಮಗ ಒಂದು ಉತ್ತಮ ಸಾಧನೆ ವಿದ್ಯಾಭ್ಯಾಸದಲ್ಲಿ ಮಾಡ್ಕೊತ ಬಂದಿದ್ದಾನೆ. ಅದಕ್ಕೆ ನಾವು ಆ್ಯಸ್ ಎ ಪೇರೆಂಟ್ಸ್ ಆಗಿ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ಕೊಂತ ಬಂದಿದ್ದೀವಿ. ಇದು ಒಬ್ರಿಗೊಬ್ಬರ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಒಂದು ಸಕ್ಸಸ್ ಜೀವನ ಆಗಲಿಕ್ಕೆ ಕಾರಣ. ಆದರೆ ನಮ್ಮ ಮನೆಯವರ ಅಬ್ಜೆನ್ಷನ್ನಲ್ಲೂ ಕೂಡ
ನಾವು ಬೇಜಾರು ಮಾಡ್ಕೊಂಡಲೆ ನನ್ನ ಮಗನ ಮದುವೆ ಅವನು ಫಾರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಫಾರಿನ್ನಲ್ಲಿ ಉತ್ತಮ ಒಂದು ವೃತ್ತಿಯಲ್ಲಿದ್ದು ಆದರೂ ಕೂಡ ಸಾಮಾನ್ಯವಾಗಿ ಜನರ ಬಾಯಲ್ಲಿ ಫಾರಿನ್ನಲ್ಲಿದ್ದಾನೆ ಅಂದರೆ ಲವ್ ಮ್ಯಾರೇಜು ಅಥವಾ ಯಾವುದೋ ಒಂದು ಆಗಿರ್ತಾನೆ ಅನ್ನೋಂಥ ಒಂದು ಇದು ಅನಿಸಿಕೆ. ಆದರೂ ನಮ್ಮ ಹುಡುಗ ಒಂದು ಪೇರೆಂಟ್ಸರ ನಮ್ಮ ಸಂಪ್ರದಾಯದಂತೆ ಯಾವುದೇ ಒಂದು ಪ್ರೀತಿ ಪ್ರೇಮ ಮಾಡದಲೆ ಸಾಂಪ್ರದಾಯಿಕವಾಗಿ ಪೇರೆಂಟ್ಸ್ ಎಲ್ಲ ಒಪ್ಪಿರೋಂಥ ಒಂದು ಹುಡುಗಿಯನ್ನು ಒಪ್ಪಿ ಮದುವೆ ಆಗ್ತಾಯಿದ್ದಾನೆ. ಅದು ನಮಗೆ ತುಂಬ ಹೃದಯದ ಭಾರಿ ಸಂತೋಷದ ವಿಷಯ. ಅದಕ್ಕೆ ನಾವು ಪೂರಕವಾಗಿ ಅವನಿಗೆ ಎಲ್ಲ ರೀತಿಯ ಬೆಂಗಾವಲಿಗೆ ನಿಂತ್ಕೊಂಡು ಸಹಕಾರ ಮಾಡಿ ನಮ್ಮ ಬಂಧು ಬಳಗ, ಸ್ನೇಹಿತರು, ಆಮೇಲೆ ಸಂಬಂಧಿಕರು ಎಲ್ಲರ ಸಾರಥ್ಯದಲ್ಲಿ ಈ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಹೊಂಟಿದ್ದೀವಿ. ಸರ್, ನೀವೇ ಹೇಳ್ದಂಗೆ LIC ಅಂದ್ರೆ ಒಂದು ಫೀಲ್ಡ್ ವರ್ಕ್ ಅಲ್ವಾ ಸರ್? ಸೊ ಫೀಲ್ಡ್ ವರ್ಕ್ ಅಂತಂದರೆ ಸಾಕಷ್ಟು ಸ್ನೇಹಿತರನ್ನ ನೀವು ಹೊಂದಿರ್ತೀರಾ. ನಾವು ಕೂಡ ಈಗ ಭೇಟಿಯಾಗಿ ಪ್ರತಿಯೊಬ್ಬರು ಕೂಡ ಸ್ನೇಹಿತರಲ್ಲಿ ನಿಮ್ಮ ಬಗ್ಗೆ ಇರೋ ಒಂದೇ ಒಪಿನಿಯನ್ ಏನಪ್ಪ ಅಂದರೆ ಸ್ನೇಹ ಜೀವಿ, ಆಪದ್ ಬಾಂಧವ, ಸಹಾಯದ ಕೈ, ಕಾಣದ ಅಂದರೆ ಸಹಾಯ ಮಾಡಿದ್ದು ಕೂಡ ಇನ್ನೊಬ್ಬರಿಗೆ ಹೇಳದೇ ಇರುವಂತಹ ಗುಣ ಇರುವಂಥವರು ನಮ್ಮ ಪಾಂಡುರಂಗ ಸರ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮ ಕಡೆಯಿಂದ ಖುಷಿ ಕೂಡ ಇದೆ ಸರ್. ಇದರ ಜೊತೆಗೆ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದು ಬಂದಿದ್ದು ನೀವು? ನಾವು ಮೂಲತಃ ಒಂದು ಸಾಮಾನ್ಯ ಕುಟುಂಬ, ರೈತಾಪಿ ಕುಟುಂಬ, ನಂತರ ಟೈಲರಿಂಗ್ ಕುಟುಂಬದಲ್ಲಿ ಜನಿಸಿದಂಥವ್ರು. ಮೂಲತಃ ಚಿಕ್ಕಜಾಜೂರು ಹಳ್ಳಿಯಲ್ಲಿ ಬೆಳೆದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಗ್ರಾಮಾಂತರ ಬಿಟ್ಟು ಒಂದು ತಾಲ್ಲೂಕು ಮಟ್ಟದ ಹರಿಹರ ಸೂಕ್ತವಾದ ಸ್ಥಳ, ಪೇಟೆನೂ ಅಲ್ಲ ಹಳ್ಳಿನೂ ಅಲ್ಲ, ಜೀವಿಸಲಿಕ್ಕೆ ಅತಿ ದುಬಾರಿಯಾದ ಸ್ಥಳ ಅಲ್ಲ ಅಂಥೇಳಿ ನಾವು ಅಲ್ಲಿ ಬಂದು ಸೇರಿಕೊಂಡು ಅದರಲ್ಲೇ ಒಂದು ಸಾರ್ಥಕತೆ ಕಂಡು ಜನ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆ ಜನಗಳಿಗೆ ಚಿರಋಣಿಯಾಗಿ ಅವರ ಸಾರಥ್ಯದಲ್ಲಿ ಈ ಮದುವೆ ಅವ್ರನ್ನೆಲ್ಲ ಕರೆಸ್ಕೊಂಡು ಅವರೆಲ್ಲರ ಸಮ್ಮುಖದಲ್ಲಿ ಮಾಡ್ತಾಯಿದ್ವಿ. ನಮ್ಗೆ ಭಾರಿ ಸಂತೋಷ ಅನ್ನಿಸ್ತದೆ. ಸರ್, ನಿಮಗೆ ಒಬ್ಬರೇ ಮಗನ? ಒಬ್ಬ ಮಗ, ಒಬ್ಬಳು ಮಗಳು. ಓಕೆ ಸರ್, ಖುಷಿ ವಿಚಾರ ಇನ್ನೊಂದು ಏನಪ್ಪ ಅಂತಂದರೆ ಎಷ್ಟು ದಿನಗಳ ತಯಾರಿ ನಡೆಸಿದ್ದೀರಾ ಮದುವೆಗೆ? ಮದುವೆ ಇದು ತಯಾರಿ ತಂದೆ ತಾಯಿಗೆ ಮುಂಚೆಯಿಂದನೂ ಒಂದು ಕನಸು ಇದ್ದೇ ಇರುತ್ತೆ. ಮಕ್ಕಳು ಸಣ್ಣವಿದ್ದಾಗಿನಿಂದನೂ ವಿದ್ಯಾಭ್ಯಾಸ, ನಂತರ ಒಳ್ಳೆ ಮದುವೆ ಮಾಡಬೇಕು, ಇನ್ನೊಂದು ಒಳ್ಳೆ ನೌಕರಿ ಕೊಡಿಸ್ಬೇಕು, ಪ್ರತಿಯೊಬ್ಬ ತಂದೆ ತಾಯಿಗೂ ಅದು ಸಹಜ. ಅದೇ ರೀತಿಯಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದುವರ್ಕೊಂತ ಬಂದಿದ್ದೀವಿ. ನಮ್ಮ ಪ್ರಯತ್ನ ದೇವರ ಅನುಗ್ರಹ, ಸಮಾಜದ ಸಹಕಾರ. ಖಂಡಿತ ಸರ್, ದೇವರ ಅನುಗ್ರಹ ಇರೋದಕ್ಕೆ ಇಷ್ಟು ಸ್ನೇಹಿತರನ್ನ ನೀವು ಗಳಿಸೋದಕ್ಕೆ ಸಾಧ್ಯ ಆಗಿದೆ ಸರ್. ಜೊತೆಗೆ ನೀವು ಮೈಸೂರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ಸೊಸೆ ತರೋದಕ್ಕೆ? ಮೈಸೂರು ಸಂಸ್ಕೃತ ನಗರ, ವಿದ್ಯಾ ಕೇಂದ್ರ ಇರ್ಬೋದು, ಆದರೆ ನಾವು ನೋಡೋಂಥ ಪ್ರಯತ್ನದಲ್ಲಿ ನಾವು ಅಮೇರಿಕಾದಲ್ಲೂ ಕೂಡ ನೋಡಿದ್ವಿ. ಸೂಕ್ತವಾದವು ನಮಗೆ ಅನ್ನಿಸ್ಲಿಲ್ಲ. ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಎಲ್ಲ ಕಡೆನೂ ಹುಡುಕಿದ್ವಿ, ನಮಗೆ ಸೂಕ್ತವಾದವು ಸಿಗಲಿಲ್ಲ. ಅದು ಹೇಳ್ತಾರಲ್ಲ, ಹಣೆ ಬರ ಎಲ್ಲೆಲ್ಲಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರಲ್ಲ, ಆ ರೀತಿ ಅವರ ಇದು ಹಣೆ ಬರದಲ್ಲಿ ಎಲ್ಲೆಲ್ಲಿದೆಯೋ ಕುಡ್ಕೊಂಬಂದಿದೆ. ಅದು ನಮ್ಮ ಪ್ರಯತ್ನ, ದೇವರ ಅನುಗ್ರಹ. ಸರ್, ಈಗ ಹೋಗ್ತಾ ನಿರಂತರವಾಗಿ ಸಾಕ್ತಾ ಇದ್ದೀರಾ. ಇದು ಈಗ ಎಲ್ಲರಿಗೂ ಒಂದು ಜವಾಬ್ದಾರಿ ಅಂತ ಇರುತ್ತೆ. ಇದಾದಮೇಲೆ ಇದು, ಇದಾದಮೇಲೆ ಇದು. ಈಗ ನಾವು ಪ್ರಾರಂಭದಲ್ಲಿ ಹತ್ತಿದ್ವಿ, ಬಾಸ್ ಆದಮೇಲೆ ಟಿಫನ್ ಕೊಡಿಸಿದ್ರಿ, ಟಿಫನ್ ಆದಮೇಲೆ ಈಗ ಪಯಣ ಸ್ಟಾರ್ಟ್, ಮಧ್ಯಾಹ್ನದ ಊಟ ಮಾಡಿದ್ವಿ, ಈಗ ಸಾಯ್ತು. ನೆಕ್ಸ್ಟ್ ಪ್ಲ್ಯಾನಿಂಗ್ ಏನು ಇಟ್ಟಿದ್ದೀರಾ ಸರ್? ಈಗ ನೆಕ್ಸ್ಟ್ ಪ್ಲ್ಯಾನಿಂಗ್ ನಾವು ಈಗ ನೆಂಟರು ಕಾಯ್ತಾ ಇದ್ದಾರೆ ಮೈಸೂರಲ್ಲಿ. ಬೀಗರು ಎಷ್ಟು ಜೊತೆಗೆ ಬರ್ತಾರೋ, ಎಷ್ಟು ಜಲ್ದಿ ಬರ್ತಾರೋ ಗಂಡಿನ ಕಡೆಯವರು ಅಂತೇಳಿ ಹೆಣ್ಣಿನವರು ಕಾಯ್ತಾ ಇದ್ದಾರೆ. ಅದಕ್ಕೆ ನಾವು ಆದಷ್ಟು ಜಲ್ದಿ ಅವರ ಅತಿಥಿಗಳಾದರೆ ಅವರ ನಮ್ಮ ಆತಿಥ್ಯ ಅವ್ರು ಹೆಂಗೆ ಮಾಡ್ಬೇಕು ಅಂತ ಅವರು ಒಂದು ಕನಸು ಕಂಡಿರ್ತಾರೆ. ನಾವು ನಮ್ಮನ್ನು ಹೆಂಗೆ ಕಾಣ್ತಾರೆ ಅಂತ ನಾವು ಕನಸು ಕಾಣ್ತಾ ಇದ್ದೀವಿ. ಖುಷಿಲಿದ್ದೀರಾ? ನಮ್ಮ ಬೀಗರು ಏನು ಅನ್ಕೊಂಡಿದ್ದೀರಾ ಸರ್? ಬೀಗರು ಯಾವ ರೀತಿ ಸ್ವಾಗತಿಸ್ಬೇಕು? ನಮ್ಮ ಬರುವ ಅದು ಹೇಳ್ತಾರ, ಶರಣರ ಬರುವ ಎಡಮಗೆ ಜೀವಾಳವಯ್ಯ ಕೂಡಲ ಸಂಗಮ ದೇವ ಅಂತಾರಲ್ಲ, ಹಂಗೆ ಅವ್ರು ನಮ್ಮನ್ನು ಕಾಯ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಇರಲಿ ಸರ್, ನಿಮ್ಮ ಕನಸು ನನಸಾಗಲಿ, ಅದ್ದೂರಿ ಸ್ವಾಗತ ನಿಮಗೆ ಸಿಗಲಿ ಅಲ್ಲಿ ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ಸಾಂಸ್ಕೃತಿಕ ನಗರಿ ಅಂತಲೇ ಹೇಳ್ತಾರೆ ಮೈಸೂರಿನ ಅಂಬಾರಿಯಿಂದ. ಇನ್ಮೇಲೆ ಅಂಬಾರಿ ನೋಡೋದಕ್ಕೆ ವರ್ಷ ಹೋಗ್ಬೋದಲ್ಲ ಸರ್? ಅಲ್ಲ, ಇದೇ ಸಾಂಸ್ಕೃತಿಕ ನಗರಿ ಇದು. ಮೈಸೂರು ಅಂದರೆ ಎಲ್ಲರೂ ಪ್ರಪಂಚದಲ್ಲಿ ಮೈಸೂರು ಅಂದರೆ ಒಂದು ಕಿವಿ ನೆಟ್ಟಿಗಾಗ್ತದೆ, ಒಂದು ಏನೋ ಕ್ಯೂರಿಯಾಸಿಟಿ ಬರುತ್ತೆ. ಆದರೆ ಇರ್ಬೋದು, ನಾವೇನು ಆ ಥರ ಎಲ್ಲ ಕನಸ್ಕೊಂಡಿಲ್ಲ. ನಮಗೆ ಸೂಕ್ತವಾದ ಒಂದು ಜೋಡಿ ಕನ್ಯೆ ಸಿಕ್ಕು ಹುಡುಗ ಹುಡುಗಿ ಒಪ್ಕೊಂಡು ಸುಖವಾಗಿದ್ದರೆ ಅಷ್ಟೇ ಸಾಕು.
ನೋಡಿ, ಹಿರಿ ಜೀವಗಳಿಗೆ ಇನ್ನೇನು ಬೇಕಿದೆ? ಎಲ್ಲ ತಾಯಂದ್ರಿಗೂ ಕೂಡ ಮಕ್ಕಳು ಚೆನ್ನಾಗಿರಬೇಕು, ಅವರ ಮಕ್ಕಳ ಮದುವೆನ ಕಾಣಬೇಕು, ಅದು ಸಕ್ಸಸ್ ಆಗಬೇಕು, ಅದ್ರ ಜೊತೆ ನಿರಂತರವಾಗಿ ಅವರ ವಂಶ ಬೆಳಿಬೇಕು ಅನ್ನೋದೇ ಪ್ರತಿಯೊಂದು ತಂದೆ ತಾಯಿಗಳ ಆಸೆ. ಅದೇ ರೀತಿ ಪಾಂಡುರಂಗ ಸರ್ ಕೂಡ ಅವರ ಆಸೆ ಕನಸುಗಳನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ, ಹಂತ ಹಂತವಾಗಿ ನೆರವೇರಿಸ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಕೊಟ್ಟದೆ. ಅವರ ಹಿಂದಿನ ದಿನಕ್ಕೂ ಮುಂದಿನ ದಿನಕ್ಕೂ ಹೀಗೆ ಸಕ್ಸಸ್ ಸಿಗ್ತಾ ಇರಲಿ ಅನ್ನೋದು ನಮ್ಮ ವಾಹಿನಿಯ ಪರವಾಗಿ ಕೂಡ ನಾವು ಅವ್ರು ವಿಶ್ ಮಾಡ್ತೀವಿ. ಸರ್, ಇದರ ಜೊತೆಗೆ ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಏನು ಪ್ಲ್ಯಾನ್ಸ್ ಇದೆ? ಯಾವುದು? ಅಲ್ಲಿಂದ ರಿಟರ್ನ್ ಮದುವೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಏನು ಪ್ಲ್ಯಾನ್ಸ್ ಇದೆ? ಮದುವೆ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಆಹ್ವಾನಕ್ಕೆ ಮಣ್ಣೆನೇ ಇತ್ತು ಬಂದಂಥ ಸಂಬಂಧಿಕರು, ಸ್ನೇಹಿತರುಗಳು ಎಲ್ಲರೂ ಒಂದು ತಾಯಿ ಚಾಮುಂಡಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ. ಎಲ್ಲರಿಗೂ ಚಾಮುಂಡಿ ತಾಯಿ ದರ್ಶನ ಮಾಡಿಸ್ಬೇಕು. ಈಗ ಮದುವೆ ದಾರಿ ಮುಹೂರ್ತ ಆದ ನಂತರ ನಾವು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ನಾವು ಮನೆಗೆ ಬಂದು ನಮ್ಮ ಮನೆಗೆ ಮಳೆ ಹೊಡಿಸ್ಕೊಳ್ಳೋ ಶಾಸ್ತ್ರ ಇರುತ್ತೆ, ಅದು ಮಾಡ್ಕೊಂಡ್ವಿ ಅಂತ ಹೇಳಿದರೆ ನಮ್ಮ ಮನೆಗೆ ಬಂದಂಗೆ ಸೊಸೆ. ಏನಪ್ಪ ಅಂದರೆ ಪೂರಕವಾಗಿ ಒಬ್ರಿಗೊಬ್ಬರು ಪ್ರೀತಿ ಪ್ರೇಮದಿಂದ ಎಲ್ಲರೂ ಒಗ್ಗೂಡಿ ಮಾಡೋದೇ ಒಂದು ಸಂತೋಷ. ಓಕೆ ಸರ್, ಓವರಾಲ್ ಆಗಿ ಈಗ ನಿಮ್ಮ ಮನೆ ಕಾರ್ಯಕ್ರಮ ನಡೀತಾ ಇದೆ, ಅದ್ದೂರಿಯಾಗಿ ನಡೀತಾ ಇದೆ, ಭಾಳ ಪ್ರೀತಿಯಿಂದ ಎಲ್ಲ ಬಂಧು ಮಿತ್ರರು ಬಂದು ಹಾರೈಸ್ತಾ ಇದ್ದಾರೆ. ನೀವು ನಮ್ಮ ವಾಹಿನಿಯ ಮುಖಾಂತರ ಹೊಸ ವಧುವರರಿಗೆ ಅಥವಾ ಮದುವೆ ಆಗುವಂತಹ ಜೋಡಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಏನಿಲ್ಲ, ಈ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ, ಭಾಳ ಚೆನ್ನಾಗಿ ಹೇಳಿದ್ದಾರೆ. 100 ವರ್ಷ ಬಾಳು ಸುಖ ಸಂತೋಷದಿಂದ ಜೀವನ ಸಾಗಿಸುವಂಥ ನಮ್ಮ ಡಾಕ್ಟರ್ ರಾಜಣ್ಣ ಅವರು ಭಾಳ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಅನ್ಯೋನ್ಯತೆ ಪ್ರೀತಿ ಪ್ರೇಮದಿಂದ ಸೌಹಾರ್ದಯುತವಾಗಿ ಎಲ್ಲರೊಳು ಒಂದಾಗೋ ಮಂಕುತಿಮ್ಮ ಅನ್ನಂಗೆ ಎಲ್ಲರ ಹತ್ರ ಬೆಳೆದಿದ್ದರೆ ಸಾಕು, ಅಷ್ಟೇ, ಇನ್ನೇನು ಬೇಡ. ಸರ್, ಈಗ ನಿಮ್ಮ ಸ್ನೇಹಿತರು ಯಾರೆಲ್ಲ ಬಂದಿದ್ದಾರೆ? ನಮ್ಮ ಉತ್ತಮ ಸ್ನೇಹಿತರು, ಬಂಧು ಬಳಗ, ನಾಗಣ್ಣ ಅಂತೇಳಿ ಇದ್ದಾರೆ, ಯಜಮಾನರು, ವೀರಯ್ಯ ಅಂತ ಇದ್ದಾರೆ. ಆಮೇಲೆ ಇನ್ನು ನಮ್ಮ ಈ ಚನ್ನಗಿರಿ ಲಕ್ಷ್ಮಣರಾವ್ ಗುಜ್ಜರ್ ಅಂತ ಬಂದಿದ್ದಾರೆ. ಆಮೇಲೆ ಇನ್ನು ನಮ್ಮ ಅಕ್ಕನ ಅಳಿಯ ಅಂತ ಪಂಡರನಾಥ್ ಬಗಾರೆ ಅಂತ ಸೂಪರ್ ಗಾಡಿ ಹೇಳ್ತಾರೆ ಸರ್. ಇವರಂತೂ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಗಂಡ ಹೆಂಡತಿ ದಂಪತಿ ಸಮೇತ. ಇನ್ನು ಇದಕ್ಕಿಂತ ನಮಗೆ ಇನ್ನೇನು, ಎಲ್ಲರೂ ಹನೇನಿಗೂಡಿದರೆ ಹಳ್ಳ ಅಂತ ಪ್ರತಿಯೊಬ್ಬರು ಪ್ರಯತ್ನನೂ ಸಹಕಾರನೂ ಇದೆ ನಮಗೆ. ಅವ್ರು ಮಾಡಿದ್ದಾರೆ, ಇವ್ರು ಮಾಡಿಲ್ಲ ಅಂತ ಇಲ್ಲ, ಎಲ್ಲರೂ ಇದ್ದಾರೆ. ನಿಮ್ಮ ಸ್ವಭಾವನೇ ಹೇಳುತ್ತೆ ಸರ್, ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ. ಹಿರಿಯರು ಹೇಳಿದ್ದಾರೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ. ಮನೆ ಕಟ್ಟಿದ್ದೀರಾ, ಕೆಲಸ ಕೊಡಿಸಿದ್ದೀರಾ, ವ್ಯಕ್ತಿತ್ವ ರೂಪಿಸಿದ್ದೀರಾ ಮಗಂದು. ಈಗ ಮದುವೆ ಮಾಡೋಕೆ ಹೊರಟಿದ್ದೀರಾ, ಮದುವೆನೂ ಸಕ್ಸಸ್ ಆಗಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ಹಾರೈಸ್ತೇನೆ. ಆಯ್ತು ಮೇಡಮ್, ಧನ್ಯವಾದಗಳು ನಿಮ್ಮ ವಾಹಿನಿಗೆ. ನಮಗೆ ನಿಮ್ಮ ವಾಹಿನಿ ಅಚಾನಕ್ ಸಿಕ್ಕಿದೆ. ಅಲ್ಲ ಸರ್, ನಮ್ಮ ವಾಹಿನಿಯ ಸೇವೆ ನಿಮಗೆ ಲಭ್ಯವಾಗಿದೆ. ನಮಗೆ ಡಿಫ್ರೆಂಟ್ ನಾವು ಹೇಳಿರೋದು ನಿಮ್ಮ ವಾಹಿನಿಗೆ ನಮಗೇನು ಗೊತ್ತಿಲ್ಲಪ್ಪ, ನೀವು ಯಾವ ರೀತಿ ಇವತ್ತೆಲ್ಲ ನವೀನ ಜಗತ್ತಿನಲ್ಲಿ ನವೀನವಾಗಿ ವೈಭವೀಕರಿಸಿ ಯಾವ ರೀತಿ ಶೂಟಿಂಗ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದ್ದು ಅಂತೇಳಿ ನಮ್ಮ ಸಾಹೇಬರಿಗೆ ಹೇಳಿದ್ವಿ. ನಾವು ಕೃಷ್ಣ ರಾಜವಳ್ಳಿ ಅವರಿಗೆ ಈ ಮಾತನ್ನು ಹೇಳಿ ಅವರಿಗೆ ನಾವೇನಿಲ್ಲ ನೋಡಪ್ಪ, ನಾವೇನು ಹೇಳಲ್ಲ, ನೀವು ಎಲ್ಲ ನಿಮ್ಮ ಹ್ಯಾಂಡವ್ರು, ನೀವು ಎಲ್ಲ ಯಾವ ರೀತಿ ಯಾವಾಗ ಹೆಂಗೆ ಶೂಟಿಂಗ್ ಮಾಡ್ಕೋಬೇಕು ಎಲ್ಲ ಅವ್ರಿಗೆ ಹೇಳ್ಬಿಟ್ಟು ನ್ಯಾಚುರಲಿ ಇರಬೇಕು ಅಂತ. ನೀವೆಷ್ಟು ಕಷ್ಟಪಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನ ಸುಗಮವಾಗಿ ಮಾಡಿದಿರೋ ಅಷ್ಟೇ ಖುಷಿಯಾಗಿ ನಮ್ಮ ವಾಹಿನಿಯಲ್ಲಿ ನಿಮ್ಮ ವಿಡಿಯೋಸ್ ಏನು ಪ್ರಸಾರ ಆಗುತ್ತೆ ಅವಾಗ ಖುಷಿ ಪಡ್ತೀರಾ ಅಂತ ಹೇಳ್ತೇನೆ ಅಂತ ಅಷ್ಟೇ. ನಮ್ಮ ಕೃಷ್ಣ ರಾಜವಳ್ಳಿ ಅವರಿಗೆ ಮುಂಚೆಯಿಂದನೂ ಅವ್ರು ಭಾರಿ ನನ್ನ ಆತ್ಮೀಯ ಭಾರಿ ಹಳೆಯ ಸ್ನೇಹಿತರು ಅವರು ಮತ್ತು ಅವ್ರ ದಂಪತಿಯವರು. ಹಾಗೆ ಮದುವೆ ಮನೆಯಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಾವು ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ, ನಿಮ್ಮೆಲ್ಲರ ಸಹಕಾರ ಇತ್ತು ಅಂದರೆ ಇನ್ನೂ ಚೆನ್ನಾಗಿ ಮೂಡಿ. ಆಮೇಲೆ ಇದ್ರ ಜೊತೆಗೆ ನಿಮ್ಮ ಹೆಸರು ನನಗೆ ಗೊತ್ತು ಸರ್? ನನ್ನ ಹೆಸರು ವಿದ್ಯಾ ಮಂಜುನಾಥ್. ನಮಗೆ ಇವತ್ತು ನಮ್ಮ ಸ್ನೇಹಿತರು ಬಂದರು. ಇನ್ನೊಂದು ಗಾಡಿಯಲ್ಲಿ ನೀವು ಸಂದರ್ಶನ ಮಾಡಿರೋದು ಎಲ್ಲ ಕೇಳಿ ಅವರು ನನಗೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಏನಪ್ಪ ನನ್ನ ಹತ್ರ ಹೇಳಿದ, ಏನಪ್ಪ ಡಿಫ್ರೆಂಟ್ ಇದೇನೋ ಒಂದು ಮದುವೆ ಇದು ಅನ್ನಿಸ್ತಾ ಇಲ್ಲ ನಮಗೆ, ಇದೇನೋ ಒಂದು ನಮ್ಮನೆ ಡಿಫ್ರೆಂಟ್ ಟ್ರಿಪ್ ಅನ್ನಿಸ್ತಾ ಇದೆ ಅಂತ ಪಾಪ ಎಲ್ಲ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಡಿಫ್ರೆಂಟಾಗಿ ಎಲ್ಲರನ್ನು ನನಗೊಬ್ಬನಿಗೆ ವೈಭವೀಕರಿಸ್ಬೇಕು ಅಂತ ಅಲ್ಲ, ಬಂದಂಥ ಎಲ್ಲರನ್ನು ಎಲ್ಲ ಹೆಣ್ಮಕ್ಳಾಗಲಿ ಮಕ್ಕಳಾಗಲಿ ಎಲ್ಲರನ್ನು ವೈಭವೀಕರಿಸಿ ಭಾಳ ಚೆನ್ನಾಗಿ ನ್ಯಾಚುರಲಿ. ಅದಕ್ಕೆ ನಾವು ನಿಮ್ಮನ್ನು ಲಾಸ್ಟಲ್ಲಿ ಇಟ್ಕೊಂಡಿದ್ದೀವಿ ಸರ್. ನಮಗೆ ಅತಿಥಿ ಆಗಮನ ತುಂಬ ಇಂಪಾರ್ಟೆಂಟ್, ಸೊ ಅತಿಥಿ ಸತ್ಕಾರ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಎಲ್ಲರನ್ನೂ ಮಾತಾಡಿಸಿದ ನಂತರ ನಾವು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀವಿ. ಇವಾಗ ನಿಮ್ಮ ನಾಗರಾಜ್ ಅವ್ರ ಬಗ್ಗೆ ಎಲ್ಲರಿಗೂ ತಂದೆ ತಾಯಿಗಳ ಜೊತೆಗೆ ಒಂದು ಬಾಂಡಿಂಗ್ ಇರುತ್ತೆ. ನಿಮಗೆ ಮರೆಯಲಾಗದಂತಹ ಒಂದು ನೆನಪು ಮಗನ ಜೊತೆಗೆ ಅಂತಂದರೆ ಅದು ಕಹಿ ಆಗಿರ್ಬೋದು, ಸಿಹಿ ಆಗಿರ್ಬೋದು, ಯಾವುದಾದ್ರು ಒಂದು ಹೇಳೋದಾದರೆ? ಏನಿಲ್ಲ, ಇದರಲ್ಲಿ ಇಷ್ಟೇ, ಸೋಲೆ ಗೆಲುವಿನ ಸೋಪಾನ, ದುಡುಕದೆ ನಡಿ ಜೋಪಾನ, ನೋವಲಿ ನೊಂದಿಹ ಬಂಧುವಿಗೆ ನೀಡುತ್ತ ಧೈರ್ಯ ಸಮಾಧಾನ,
ಮಾತೆಯ ಗೌರವ ರಕ್ಷಣೆಗಾಗಿ ಮುಡಿಪಾಗಿರಲಿ ಎಮ್ಮಯ್ಯ ಪ್ರಾಣ. ಆ ಒಂದು ದೇಹದಲ್ಲಿ ಆಮೇಲೆ ಮತ್ತೊಂದು ಭಾಳ ಚೆನ್ನಾಗಿ ಹೇಳಿದ್ದಾರೆ ಮಂಕುತಿಮ್ಮನ ಕಗ್ಗ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಯ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದಿನ ದುರ್ಬಲರಂಗೆ, ಎಲ್ಲರೊಳು ಒಂದಾಗು ಮಂಕುತಿಮ್ಮ. ಹಂಗೆ ನಾವು ಎಲ್ಲರೊಳು ಒಂದಾಗಿ ಇದ್ದರು ಇಲ್ದರು, ಬಡವರು ಬಗ್ಗರು, ವಿದ್ಯಾವಂತರು ಅವಿದ್ಯಾವಂತರು ಎಲ್ಲರ ಮಧ್ಯೆಯಲ್ಲೂ ಒಂದು ಪ್ರೀತಿ ಬಾಂಧವ್ಯ ಅನ್ಯೋನ್ಯತೆಯಿಂದ ಜೀವನ ಮಾಡ್ಕೊಂಬರ್ತಿದ್ದೀವ. ಮಂಕುತಿಮ್ಮನ ಕಗ್ಗಗಳನ್ನ ಯಾರು ಓದಿರ್ತಾರೆ ಸರ್ ಅವರೆಲ್ಲ ಸಾಹಿತ್ಯನ ಭಾಳ ಇಷ್ಟಪಡ್ತಾರೆ ಅಂತ ಕೇಳಿದ್ದೆ. ಸೊ ನಿಮ್ಮನ್ನು ನೋಡಿದ್ರೆ ಆ ಸಾಲುಗಳು ನೆನಪಾಯ್ತು ನನಗೆ. ಓಕೆ ಸರ್, ಇವಾಗ ನೀವು ನಿಮ್ಮ ಕುಟುಂಬದಲ್ಲಿ ಅಂದರೆ ಈಗ ನಿಮ್ಮ ತಂದೆ ತಾಯಿಗೆ ಎಷ್ಟನೇ ಮಗ, ಹೇಗಿತ್ತು ನಿಮ್ಮ ಕುಟುಂಬ? ನಾವು ನಮ್ಮ ಕುಟುಂಬದಲ್ಲಿ 2ನೇ ಮಗ, ನಮ್ಮ ತಂದೆ ತಾಯಿಗೆ 2ನೇ ಮಗ. ನಾನೇನಂತ ವಿದ್ಯಾವಂತ ಅಲ್ಲ, ಒಂದು SLC PUC ಮಾಡಿದ್ದೀನಿ ಅಷ್ಟೇ. ಇರೋದ್ರಲ್ಲೇ ಮತ್ತು ಈಗ ಹೆಂಗೆ ಹೇಳ್ತಾರೆ ಅಂತ ಹೇಳಿದರೆ, ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಅಲ್ಲ, ಸರ್ವರೊಳು ಒಂದೊಂದು ನುಡಿಕಲೆತು ವಿದ್ಯೆಯ ಮೇರು ಪರ್ವತವೇ ಆದ ಸರ್ವಜ್ಞ ಏನು PhD ಮಾಡಿರಲಿಲ್ಲ, ಆದರೆ ಆತನ ನುಡಿ ಹಿತವಚನಗಳು ಆತನ ಇದು ಇವತ್ತಿಗೂ ಯಾರೂ ಇದು ಮಾಡೋಕ್ಕಾಗಿಲ್ಲ. ನಾವು ಅದಂತ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದ್ದೀವಿ. ಓಕೆ ಸರ್, ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು 2ನೇ ಮಗ ಅಂತ ಹೇಳಿದ್ರಿ, ಸೀನಿಯರ್ಸ್ ಹೇಗಿದ್ದಾರೆ? ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು? ಯಾವ ಊರಲ್ಲಿದ್ದರು ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ ಮೂಲತಃ ಚಿಕ್ಕ ಜಾಜೂರು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ರೈತಾಪಿ ಪ್ಲಸ್ ಟೈಲರಿಂಗ್ ಮಾಡ್ಕೊತ ಜೀವನ ಮಾಡ್ತಾಯಿದ್ರು. ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾನ್ಯತೆ ಇಟ್ಟು ಇಂಗ್ಲೀಷ್ ಮೀಡಿಯಂ ಶಾಲೆಗಳು, ಆಮೇಲೆ ಹರಿಹರ ಅಂತ ಒಂದು ಸೂಕ್ತ ಗ್ರಾಮ, ಕಾಸ್ಟ್ಲಿ ಹೈಲಿ ಇದಲ್ಲ ಖರ್ಚಿದಾಯಕ ಪ್ಲೇಸ್ ಅಲ್ಲ ಅಂತೇಳಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ ಮೇಡಮ್. ಹರಿಹರದ ಜನತೆ ಹರೇಶ್ವರನ ಕೃಪೆ ನಮ್ಮ ಮೇಲೆ ಆಶೀರ್ವಾದದೊಂದಿಗೆ ನಮಗೆಲ್ಲ ಹರಿಹರದ ಜನತೆ ನಿಜವಾಗ್ಲೂ ಭಾಳ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ನಾವು ಅವರಿಗೆ ಚಿರಋಣಿ. ಓಕೆ ಸರ್, ಇಷ್ಟ ಆಗಿತ್ತು ನಿಮ್ಮ ಜೊತೆ ನಮ್ಮ ವಾಹಿನಿಯ ಸಂದರ್ಶನ. ಇನ್ನೂ ಸಾಕಷ್ಟು ಹಂತಗಳಿದ್ದಾವೆ. ನಾಳೆವರೆಗೂ ನೀವು ನಮ್ಮ ಜೊತೆಗಿರಬೇಕು, ಮತ್ತೆ ನಿಮ್ಮನ್ನು ಬಂದು ನಾವು ಭೇಟಿ ಆಗ್ತಾ ಇರ್ತೇವೆ. ಸೊ ನಿಮ್ಮ ಸಹಕಾರ ಹೀಗೆ ಇರಲಿ ಸರ್. ಥ್ಯಾಂಕ್ ಯು. ಭೇಟಿ ಮಾಡಿ ನಾವು ಯಾವಾಗಲೂ ಮಾತಾಡ್ತೀವಿ, ಅದೇನಿಲ್ಲ.